ಕಿಲ್ಲರ್ ಕ್ಯಾಟಲ್ ಕಾಟನ್ ಕ್ರಾಪ್ ಹತ್ತಿ ಸಾಲ ನೋಡ್ರಿ ಇವು 3.5 ಏನಿಂದ ಕುಂಟಿದ 1.5 ತಿಂಗಳದ ಪೀಕ್ 1 ತಿಂಗಳದ ಪೀಕ್ ಐತಿ ಇದು 1 ತಿಂಗಳದ ಅಲ್ರಿ 1 ತಿಂಗಳದ ಪೀಕ್ ಐತಿ ನೋಡ್ರಿ ಅದು ಸಾಲಿನಿಂದ ಸಾಲಿಗೆ ಅಂತರ ಎಷ್ಟು ಫೂಟ್ ಐತ್ರಿ ಇದು ಒಂದು ಸಾಲಿನಿಂದ ಸಾಲಿಗೆ ಅಂತರ 4 ಫೂಟ್ ಐತೆ ಅಂತ ನೋಡ್ರಿ ಅದು ಸಾಲಿನಿಂದ ಸಾಲಿಗೆ ಅಂತರ ವೆರೈಟಿ ಯಾವ್ದ್ರಿ ಇದು ಬೀಜ ನಿಜೂಡ್ ಕಂಪ್ನಿದು ಅಂತ ನೋಡ್ರಿ ಬೀಜೋತ್ಪಾದನೆ ಇದ್ದದ್ದು ಬೀಜ 1 ಕ್ವಿಂಟೋಲಿಗೆ ಎಷ್ಟು ರೀ ಇದಕ್ಕೆ ಹೆಂಗೆ 43,000 ಹೆಂಗೆ ಹಳ್ಳಿ ದರ್ಸ್ಲೆ ಏನು ರೀ ಏನು ಕಾಳು ಸಪ್ರೇಟ್ ಹಳ್ಳಿ ಸಪ್ರೇಟ್ ಇರುತ್ತೆ ಕಾಳು ಸಪ್ರೇಟ್ ರೀ ಹಳ್ಳಿದು ಸಪ್ರೇಟ್ ಅದ್ರ 43,000 ಯಾವುದಕ್ಕೆ ರೀ ರೇಟ್ ಕಾಳಿಗೆ ರೀ ಹಳ್ಳಿ ರೇಟ್ ರೀ ಹಳ್ಳಿ ರೇಟ್ ಅದು ಟೈಮ್ನಾಗ ಇರ್ತದೆ ಮಾರ್ಕೆಟ್ ಆ ರೇಟ್ ಕೊಡ್ತಾರೆ ಅವರು 15,000 19,000 ಒಮ್ಮೆ 10,000 ಕೊಡ್ತಾರೆ ಒಂದು 12-20 ತನಕ ಸಿಗುತ್ತೆ ಒಂದೊಂದು ಟೈಮ್ನಾಗ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತಾರೆ 6 ಕ್ವಿಂಟಲ್ ತನಕ ತೆಗಿಬೋದು ರೀ ಕಾಳು ರೀ ಇದು ಹೆಂಗೆ ರೀ ಏನು ಹಿಂಗೆ ಬರೀ ನೀರು ಹಾಸುವಂತ ಎಣ್ಣೆ ಹೊಡ್ಕೊಂಡು ತಗೋದೆ ಮತ್ತು ಅದಕ್ಕೆ ಏನಾರ ಕ್ರಾಸಿಂಗ್ ಅದು ಐತಿ ಕ್ರಾಸಿಂಗ್ ಮಾಡ್ಬೇಕು ರೀ ಗಂಡು ಮಗ್ಗಿ ಹರ್ಕೊಂಡು ಪೌಡ್ರ್ ಮಾಡಿ ಬೆಳಗ್ಗೆ ಸಿರಂಜಿ ಒಳಗೆ ಪೌಡ್ರ್ ಹಾಕ್ಕೊಂಡು ಹೆಣ್ಣು ಮಗ್ಗಿ ಗಂಡು ಪೌಡ್ರ್ ಮುಗಿಸ್ಬೇಕು 1.5 ತಿಂಗಳ ತನಕ ಮಾಡ್ಬೇಕು ರೀ ಅದು ಕಂಟಿನ್ಯೂ ಅಂದ್ರೆ ಮಗ್ಗಿ ಅದು ಗಂಡು ಮಗ್ಗಿ ಹೆಣ್ಣು ಮಗ್ಗಿ ಅಂತ ಸಪ್ರೇಟ್ ಇರ್ತೇನೆ ರೀ ಅದು ಸಪ್ರೇಟ್ ಗಂಡು ಬೇರೆ ಹಾಕಿರ್ತೀವಿ ರೀ ಇದ್ರೊಳಗೆ ಏನು ಮತ್ತು ಗಂಡು ಬೀಜನ ಸಪ್ರೇಟ್ ಕೊಟ್ಟಿರ್ತಾರೆ ಗಂಡು ಬೀಜನ ಬೇರೆ ಕೊಟ್ಟಿರ್ತಾರೆ ಹೌದನ್ರಿ ಅದನ್ನು 1.5 ತಿಂಗಳು ಯಾವಾಗ ಮುಂಜಾನೆ ಹಚ್ಚೋದು ಏನು ಹೆಂಗೆ ರೀ ಅದು ಬೆಳಿಗ್ಗೆ ರೀ ಬೆಳಿಗ್ಗೆ 6 ಗಂಟೆಗೆ ಬಂದು ಮಗ್ಗಿ ಹರ್ಕೊಂಡು ಪೌಡ್ರ್ ಮಾಡಿ ಆನಂತರ 12-1 ಗಂಟೆ ತನಕ ಕ್ರಾಸಿಂಗ್ ಮಾಡ್ಬೋದು ರೀ ಹೌದನ್ರಿ ಅದ್ರ ಗಣ್ಯಾಗ ಬರುವಂಥ ಪೌಡ್ರ ತೊಗೊಂಡು ಹೆಣ್ಣಿಗೆ ಕ್ರಾಸಿಂಗ್ ಮಾಡೋದನ್ರಿ ಹೌದನ್ರಿ ಹಿಂಗಂತ ಐತೆ ನೋಡ್ರಿ ರೈತರು ನೀವು ಇದ ಫಸ್ಟ್ ಟೈಮ್ ಏನು ರೀ ಹಾಕಕತ್ತಿ ಎಷ್ಟು ದಿವಸ 15 ವರ್ಷ ಆಯ್ತು ರೀ ನಾವು ಇದನ್ನ ಮಾಡಕ್ಕೆ ಇದು ಮಾಡಕತ್ತ 15 ವರ್ಷ ಆಯ್ತನ್ರಿ ಹೆಂಗೆ ಲಾಭ ಅನ್ಸುತ್ತೆ ಹೆಂಗೆ ಅನ್ಸುತ್ತೆ ಲಾಭ ಐತ್ರಿ ಇದನ್ನ ಬಿಟ್ಟು ರೈತರಿಗೆ ಮತ್ತೆ ಅದ್ರಾಗ ಏನೂ ಇಲ್ಲ ಹೌದನ್ರಿ ಲಾಭ ಅನ್ಸುತ್ತೆ ಶ್ರಮ ಭಾಳ ಶ್ರಮ ಅಂದ್ರೆ ಯಾವ ಥರ ಲೇಬರ್ ಏನು ಜಾಸ್ತಿ ಇತ್ತು ಬೇಕಂದ್ರೆ ಜಾಸ್ತಿ ಇರ್ತದೆ ರೀ ಎಣ್ಣೆ ಔಷಧ ಭಾಳ ತೊಗೊಳುತ್ತೆ ಗೊಬ್ಬರ ಬೇಕು ಎಲ್ಲ ಬೇಕು ಹೌದನ್ರಿ ಹಿಂಗಂತ ಐತೆ ನೋಡ್ರಿ ರೈತರು ಯಾರಾದರೂ ಈ ಥರ ಬೀಜೋತ್ಪಾದನೆಗೆ ಇದು ಕಂಪ್ನಿ ಎಲ್ಲಿದ್ರಿ ಇದು ಕಂಪ್ನಿ ಒಟ್ಟು ಅವರು ಆಂಧ್ರದವ್ರು ಅದಾರ ಅವರು ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತಾರೆ ಹೌದನ್ರಿ ಇಲ್ಲಿ ನಿಮ್ಗೆ ಲೋಕಲ್ ರೀ ಲೋಕಲ್ ಏಜೆಂಟ್ ಇರ್ತಾರೆ ಲೋಕಲ್ ಇಲ್ಲೇ ಯಾರು ಗಜೇಂದ್ರಗಡದಾರ ಕೊಟ್ರನ್ರಿ ಜಗನ್ಮೋಹನ್ ರೆಡ್ಡಿ ಅಂತೇಳಿ ಹೌದನ್ರಿ ಆಯ್ತು ರೀ ಧನ್ಯವಾದಗಳು ಈ ಮಾಹಿತಿ ನೀಡಿದ್ದಕ್ಕೆ